ಹೆಂಗೋ ದೇವರು ದೊಡ್ಡನು, ನಮಗೆ ಅರ್ಧ ದುಡ್ಡಾದರೂ ಸಿಕ್ತು. ಸಾಲ ಫಲ ಮಾಡಿದ್ದ ತೀರಿಸ್ಕೊಂಡ್ವಿ. ಸಂಘ ಒಂದಿಟ್ಟೈತಿ ಹೆಂಗೋ ವಾರ ಒಂದಿಟ್ಟು ಅಂತ ಕಟ್ಕೊಂಡು ಹೋದ್ರೆ ಆತು. 2000 2100 ಸದ್ಯ ಒಂದಿಷ್ಟು ಸಮಾಧಾನ ಆಯಿತು ಈಗ. ಸಂತಸ ಹರಳುವ ಸಮಯ, ಮರೆಯೋಣ ಬಾ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ. ಸುಂದರ ನುಡಿದು ಗೆಳತಿ, ಬಾ ಸಂಗಾತಿಯಾಗುವ, ಶೃಂಗಾರ ಕಾವ್ಯ ರಮ್ಯ, ಶೃಂಗಾರ ಕಾವ್ಯ ರಮ್ಯ. ಸಂತಸ ಹರಳುವ ಸಮಯ, ಮರೆಯೋಣ ಬಾ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ, ಇದು ರಮ್ಯ ಚೈತ್ರ ಕಾಲ. ಏನತ್ತೆ ಇಷ್ಟೊಂದು ಖುಷಿಯಾಗಿ ಹಾಡು ಹೇಳ್ತಕೊಂಡು ಇಷ್ಟೊಂದು ಸಂತೋಷ ಪಡ್ತಾ ಇದ್ಯಾ? ಏನಾಯ್ತತೆ? ಏನ್ ಲಾಟ್ರಿ ಹೊಡಿತಾ? ಬಾ ಕುಕ್ಕ ಬಾಯ್ಲಿ ಹೇಳ್ತೀನಿ. ಲಾಟ್ರಿ ಹೊಡಿತಂತ ಲಾಟ್ರಿ. ಹೇಳತ್ತೆ ಏನಾಯ್ತು? ಏನ್ ಇಷ್ಟೊಂದು ಖುಷಿಯಾಗಿ ಹಾಡು ಹೇಳ್ತಾ ಇದ್ಯಾ? ಸಂತಸ ಹರಳುವ ಸಮಯ ಅಂತಾನ? ಹ್ಞೂ ಕಣೆ, ನನಗೆ ಸೈಟ್ ತಗೊಂಡು ದುಡ್ಡು ಕಳ್ಕೊಂಡಾಗ ಚಿಂತೆ ಆಗ್ಬಿಟ್ಟಿತ್ತು. ಒಟ್ಟಿನಲ್ಲಿ ಒಂದು ಅರ್ಧ ದುಡ್ಡಾದ್ರೂ ಸಿಕ್ತಲ್ಲ. ಸಾಲ ಗೀಲ ಕೈ ಸಾಲ ಎಲ್ಲ ತೀರ್ಸ್ಕೊಂಡ್ವಿ. ಸಂಘದೊಂದು ಈಟೈತು ಒಂದು 50,000. ಅದೇನು ವಾರ ಒಂದು 2,100 ಕಟ್ಟಿ ಮುಗಿಸ್ಬಿಡ್ಬೋದು ಬಿಡು. ಇನ್ಮೇಲೆ ಯಾವ ಚಿಂತೆನೂ ಇಲ್ಲ. ನನ್ನ ಮಗ ದುಡಿತಾನೆ, ನಾನು ನೀನು ಆರಾಮಾಗಿ ಇರ್ಬೋದು. ಆನಂದಿನಿದು ಯಾರು ಬೇಕಾಗೈತಿ ಭಿಕ್ಷೆ. ಏನೋ ತನ್ನ ಗಂಡ ಒಬ್ಬನೇ ದುಡಿಯೋದು ಅಂತಾನ ಕೊಚ್ಕೊಂತಿದ್ಲು. ಓ ಅದಕ್ಕ ಇಷ್ಟೊಂದು ಸಂತೋಷ ಪಡ್ತಾ ಇದ್ದೀರಾ? ನಾನು ಏನೋ ಲಾಟ್ರಿ ಹೊಡಿತೇನೋ 10 ಲಕ್ಷ ರೂಪಾಯಿ ದುಡ್ಡು ಅಂತ ಅನ್ಕೊಂಡೆ. ಇದು ಒಂಥರ ಲಾಟ್ರಿ ಇದ್ದಂಗೆ ಕಣಿ. ಯಾಕೆ ಹೇಳು? ಯಾಕತ್ತೆ? ಯಾಕಂದ್ರೆ ಸಾಲ ಇದ್ರೆ ಮನ್ಸಿಗೆ ನೆಮ್ಮದಿ ಇರಲ್ಲ. ಬಡ್ಡಿ ಕಟ್ಟಬೇಕು, ಅವ್ರು ಬಂದು ಎಲ್ಲ ಗಲಾಟೆ ಮಾಡ್ತಾರೋ ಏನೋ ಅಂತ ಚಿಂತೆ, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಹಂಗಾಗುತ್ತೆ. ಯಾವ ಸಾಲ ಇಲ್ಲದೆ ನೆಮ್ಮದಿಯಾಗಿ ಮನಿಕೋಬೋದು, ಹೊಟ್ಟೆ ತುಂಬ ಊಟ ಮಾಡ್ಬೋದು, ನಗ್ನಗ್ತಾ ಮಾತಾಡ್ಬೋದು ಎಲ್ಲರ ಹತ್ರನು. ಅದಕ್ಕೆ ಹೌದತ್ತೆ, ನೀನ್ ಹೇಳೋದನ್ನು ಸರಿಯಾಗಿ ಐತೆ. ಸಾಲ ಇರಬಾರ್ದು. ಸಾಲ ಇಲ್ದಿದ್ರೆ ನೆಮ್ಮದಿ ಜೀವನ. ಅದಕ್ಕೇನೆ ನಾನು ಇಷ್ಟು ದಿನ ಚಿಂತೆ ಮಾಡ್ತಿದ್ನ. ಸಾಲ ಹೆಂಗಪ್ಪ ತೀರ್ಸೋದು, ನನ್ನ ಮಗ ದುಡ್ಡು ಹೊತ್ಕೊಳೋದ ಅಂತಾನ. ಈಗ ಹೆಂಗೋ ಎಲ್ಲ ಸಾಲ ತೀರಿಸಿದ್ವಿ, ಸಂಘದ ಎಲ್ಲ ತೀರಿಸ್ಕೋಬೋದು. ಇನ್ನೇನು ನನ್ನ ಮಗ ಹೆಂಗೋ ಕೊಡ್ತಾನೆ ಅಂತ ಹಾಡು ಹೇಳ್ತಾ ಕುತ್ಕೊಂಡಿದ್ದೆ. ಹೌದಾತೆ? ಸರಿ ಅತ್ತೆ, ನಾವು ಏನಾದ್ರೂ ವ್ಯಾಪಾರನ ಏನಾದ್ರೂ ಶುರು ಮಾಡ್ಬೋದತ್ತೆ. ನಾವಿಬ್ಬರಿದ್ದೀವಲ್ವಾ, ಅನುಸರಿಸ್ಕೊಂಡು ಏನಾದ್ರು ವ್ಯಾಪಾರ ಮಾಡ್ಬೋದು. ವ್ಯಾಪಾರನ ಏನ್ ಮಾಡಣಿ? ನನಗೆ ಏನು ಗೊತ್ತಾಗಲ್ಲಮ್ಮ. ವ್ಯಾಪಾರ ಅಂದ್ರೆ ಏನು ವ್ಯಾಪಾರ ಮಾಡೋಣ? ಅದೇ ಅತ್ತೆ, ತರಕಾರಿ ಮಾರೋದು ಅಥವಾ ಏನಾದರೂ ಇದು ಉಪ್ಪಿನಕಾಯಿ ಮಾಡೋದು ಅಥವಾ ಇನ್ನೇನಾದರೂ ಹೂವಿನ ವ್ಯಾಪಾರ ಮಾಡೋದು, ಅದನ್ನೇನಾದರೂ ಮಾಡ್ಬೋದು ಅಂತ. ಹೌದಾ? ಸರಿ ಆತು, ನೋಡೋಣ ಇರಮ್ಮ. ಈಗಿನ ಸ್ವಲ್ಪ ಸಮಾಧಾನ ಮಾಡ್ಕೊಂತ ಇದ್ವಿ. ದುಡ್ಡು ಪಡ್ಡು ಬೇಕಲ್ಲ ಅದಕ್ಕೆಲ್ಲನ. ನಿಧಾನಕ್ಕೆ ನಡಿಯೋಣ, ನಿಧಾನಕ್ಕೆ ನಡಿ. ಅಮ್ಮ ಅಪ್ಪ, ಅಯ್ಯೋ ನಡಿಯೋಕ್ಕಾಗ್ತಾ ಇಲ್ಲ ಕಣೋ ಹರೀಶ. ಅಯ್ಯೋ ಇದೇನಿ ಸಿದ್ಧ, ಯಾಕೆ ಹಿಂಗೆ ಬರ್ತಾ ಇದ್ದಾನೆ? ಏನತ್ತೆ ಅವನಿಗೆ? ಏನತ್ತೆ ಇವನಿಗೆ ಏನಾಯ್ತು? ಸಿದ್ಧ ಯಾಕೋ ಹಿಂಗೆ ಬರ್ತಾ ಇದೆಯಾ? ಏನಾಯ್ತು? ಏ ಹರೀಶ, ಏನಾಯ್ತು ನಮ್ಮ ಸಿದ್ದುಗೆ? ಅಯ್ಯೋ ರಾಜಕಯ್ಯ, ಅದು ಈ ಅಣ್ಣಯ್ಯ ಅಲ್ಲಿ ಹೊಲ್ದಾಗೆ ಅಸಮಯಸ್ತಿತ್ತಲ್ವಾ, ಅಲ್ಲಿ ಏನೋ ಗುಂಡಿ ನೋಡ್ದಲೇ ಬಿದ್ದು ಕಾಲು ಉಣಸ್ಕೊಂಡೈತೆ. ನಡೆಯೋಕ್ಕಾಗ್ತಾ ಇಲ್ಲ ಅಂತ ಅಲ್ಲೇ ಕುತ್ಕೊಂಡಿತ್ತು. ನಾನು ನಮ್ದು ಎಮ್ಮೆ ಹೊಡ್ಕೊಂಡು ಹೋಗಿದ್ನ. ಅಣ್ಣಯ್ಯ ಕರೆದು ನನ್ನ ಮಂತಕನ ಕರ್ಕೊಂಡೋಗು ಅಂತು, ಅದಕ್ಕೆ ಕರ್ಕೊಂಬಂದೆ. ಅಣ್ಣಯ್ಯಗೆ ನಡೆಯೋಕ್ಕೂ ಆಗ್ತಾ ಇಲ್ಲ. ನಡೆಯಕ್ಕಾಗ್ತಾ ಇಲ್ವಾ? ಹಂಗೆ ಬಿದ್ದಿದ್ದಾನ? ಅಯ್ಯೋ ದೇವ್ರಿ. ಹೌದಾ ಸಿದ್ಧ, ಎಲ್ಲೋ ಬಿದ್ದೆ? ಅಯ್ಯೋ ಚಿಕ್ಕಮ್ಮ, ಅಲ್ಲಿ ಸೀಮೆಸ ಅವರು ಯಾವುದೋ ಹೊಲ್ದಕ್ಕೆ ಹೋಗ್ತಾ ಇತ್ತು. ಜಲ್ದಿ ಹೋಗಿ ಹೊಡ್ಕಮ್ಮನ, ಇದು ರಾಗಿನೆಲ್ಲ ನಮ್ಮ ಮೇಯ್ದು ಬಿಡುತ್ತೆ ಅಂತ ಜಲ್ದಿ ಓಡಿ ಹೋಗ್ತಿದ್ದೆ. ಅಲ್ಲಿ ದೊಡ್ಡ ಗುಂಡಿ ಇತ್ತು, ನಾನು ನೋಡಲಿಲ್ಲ. ಕಾಲು ಗುಂಡೆ ಕಿಕ್ಕಿ ಒಂಥರ ಮೊಡ್ಕೊಂಡು ಉಣುಕ್ಬಿಟ್ಟೈತೆ. ನಡೆಯೋಕ್ಕಾಗ್ತಾ ಇಲ್ಲ, ನೋಯ್ತೈತೆ. ಅಮ್ಮ ಅಪ್ಪ ಅಮ್ಮ. ಹೌದಾ? ಅಯ್ಯೋ ದೇವ್ರಿ. ಸರಿ ನಡಿ ಒಳಕ್ಕೆ. ಇಲ್ಲ ಹರೀಶ, ಕರ್ಕೊಂಡು ನಡಿಯೋಣ. ಸಿದ್ದಣ್ಣ ನಿಧಾನಕ್ಕೆ ನಡಿ ಒಳಕ್ಕೆ. ಅಮ್ಮ ಚಿಕ್ಕಮ್ಮ, ಎಲ್ಲಿ ನಂದಿನಿ? ಎಲ್ಲಿಗೋದ್ಲು? ನಿನಗೆ ಯಾವಾಗಲೂ ನಂದಿನಿದೆ ದ್ಯಾಸ. ನಡಿ ಒಳಕ್ಕೆ. ಮೊದಲು ಕುಂಡ್ಕೊಂಬಂದವನೇ ನಂದಿನಿ ಎಲ್ಲಿ ಅಂತ ಕೇಳ್ತಾನೆ. ನೆಟ್ಟಿಗೆ ನೋಡ್ಕೊಂಡು ಓಡಾಡಕ್ಕಾಗ್ತಿರ್ಲಿಲ್ವಿ? ಹೋಗು ಒಳಕ್ಕೆ ಹೋಗು. ಹರೀಶ ಕರ್ಕೊಂಡೋಗ ಒಳಕ್ಕೆ, ಮಂಚದ ಮೇಕೆ ಕುಂಡಿಸೋಗಿ ಹೋಗಿ. ಇದೇನತ್ತೆ ಇದು? ಹಿಂಗೆ ಕಾಲು ಮುರ್ಕೊಂಡು ಬಂದವನೇ ಈ ಸಿದ್ಧ. ಅಯ್ಯೋ ಎಲ್ಲಿ ಬಿದ್ದೆದ್ನೋ ಏನೋ. ಪೆದ್ ನನ್ನ ಮಗ ಬಿಡು, ಎಲ್ಲಾನ ಬಿದ್ದು ಎದ್ದು ಬರಲಿ. ಅವಳೆಲ್ಗೋದ್ಲ ಸುತ್ತರಿಯಕ್ಕೆ ನಂದಿನಿ. ಮತ್ತೆ ನಿಮ್ಮ ಖುಷಿಗೆ ಇನ್ನೂ ಒಂದು ಹಾಡಾಗ್ತೈತೆ. ವಿಷಯ ಏನೇ ಅದು?
ಹೆಂಗುನು ಆ ಸಿದ್ಧ ಅಸಮೇಸ್ತಿದ್ದ 5 ಸೀಮೆಸ್ಗಳನ್ನ ಕರೆದು ನೋಡ್ಕೊಂಡು ಹಾಲು ಕರೆದು ಹಾಲು ಹಾಕಿ ದುಡ್ಡು ಮಾಡ್ಕೊಂತಿದ್ರು. ಈಗ ಇವನೇ ಕಾಲ್ ಮುರ್ಕೊಂಡು ಕುಕ್ಕಣವನಿ. ಇನ್ನ ಇವನು ಕಾಲ್ ನೆಟ್ಟಿಗೆ ಆಗ್ಬೇಕು ಅಂದ್ರೆ ಇನ್ನೊಂದು 15 ದಿವಸ ತಿಂಗಳು ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಅಲ್ಲಿವರೆಗೂ ಹಸುಗಳ ಗತಿ ಏನು? ಹೌದಲ್ವೇನಿ? ಒಳ್ಳೇದೇ ಆಯ್ತು ಬಿಡು. ಅತ್ತೆ ಅತ್ತೆ, ಈಗ ಬಂದೇನಮ್ಮ. ಎಲ್ಗೆ ಹೋಗಿದ್ದೆ ಇಟ್ಟದಿಂದ ಕಣ? ಎಲ್ಲೂ ಇಲ್ಲ ಅತ್ತೆ, ನಮ್ಮ ಅಮ್ಮಯ್ಯರ ಮಂತಕ್ಕೆ ಹೋಗಿದ್ದೆ. ಯಾಕೆ ಏನು ನಗ್ತಾ ಇದ್ರಿ? ಏನಾಯ್ತು? ಈ ನನಗೇನು ಆಗಿಲ್ಲಮ್ಮ, ನಿನ್ ಗಂಡಗಾಗೈತಿ. ನೀನು ನಿಮ್ಮ ಅಮ್ಮಯ್ಯರ ಮನೆ ಆ ಮನೆ ಈ ಮನೆ ಅಂತ ಸುತ್ತಾರಿ ಪಾಪ ಅವನು 5 ಹಸುಗಳನ್ನ ಕಾಯಕ್ ಹೋಗಿ ಕಾಲ್ ಮುರ್ಕೊಂಡು ಬಂದು ಬಿದ್ದೇವನೆ. ಹೌದಾ? ನನ್ ಗಂಡ ಕಾಲ್ ಮುರ್ಕೊಂಡು ಬಿದ್ದೇವ್ರ? ಎಲ್ಲಿದಾರ ಅವರು? ಎಲ್ಲಿದಾರತ್ತೆ? ಒಳಗಿದ್ದಾನೆ ನೋಡೋದು. ಅವನು ಹರೀಶ ಕರ್ಕೊಂಬಂದು ಒಳಗೆ ಕರ್ಕೊಂಡೋದ. ಹೋಗಿ ಮನಸ್ಸಪ್ಪ ಒಳಗೆ ಕರ್ಕೊಂಡು ಹೋಗಿ ಅಂತ ಹೇಳ್ದೆ, ಕರ್ಕೊಂಡು ಹೋಗ್ಯಾನೆ. ನಡಿ ಒಳಗೆ ನೋಡೋಗು. ರೀ ಏನಾಯ್ತ್ರಿ ನಿಮ್ಗೆ? ಅಯ್ಯೋ ನಂದಿನಿ ಅಕ್ಕ, ಈ ಅಣ್ಣ ಅಲ್ಲಿ ಹಸ ಮೇಯ್ತಿತ್ತಲ್ವಾ, ಹಸ ಏನೋ ಯಾವುದೋ ಹೊಲ್ದಕ್ಕೆ ಹೋಗ್ತಿತ್ತಂತೆ ಸೀಮೆಸ. ಅದಕ್ಕೆ ಹೊಡ್ಕೊಂಬಕ್ಕೆ ಅಂತ ಓಡೋಗ್ತಿತ್ತವಣ್ಣ. ಓಡೋಗ್ಬೇಕಾದ್ರೆ ಎಲ್ಲೋ ಗುಂಡಿ ನೋಡಿಲ್ಲ, ಬಿದ್ದು ಕಾಲು ಏಟ್ ಮಾಡ್ಕೊಂಡೈತೆ. ಕಾಲು ಉಣ್ಕಿರ್ಬೇಕು, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ನಾನೇ ಕರ್ಕೊಂಬಂದೆ ಕೈ ಹಿಡ್ಕೊಂಡು ಭುಜದ ಮೇಲೆ ಹಾಕ್ಕೊಂಡು. ಅವಣ್ಣಗೆ ಕಾಲು ತುಂಬ ನೋವಾಗೈತೆ. ಹೌದಾ? ಅಯ್ಯೋ ದೇವ್ರಿ, ಎಂತ ಕೆಲಸ ಆಗೋಯ್ತು. ರೀ ರೀ, ಅಯ್ಯೋ ನೋಡ್ಕೊಂಡು ಓಡಾಡೋದಲ್ವಾ? ಹಸುಗಳು ಎಲ್ಲಿ ಬಿಟ್ಟು ಬಂದ್ರಿ? ಹಸುಗಳು ಅಲ್ಲಿ ನಮ್ಮಪ್ಪ ಇತ್ತು, ನಾನು ನೋಡ್ಕೊಂತೀನಿ, ಇವನು ಕರ್ಕೊಂಡೋಗಿ ಬಿಟ್ಟು ಬರೋಗು ಅಂತ ಹೇಳ್ತು. ಅದಕ್ಕೆ ಕರ್ಕೊಂಬಂದೆ ಇವಣ್ಣನ. ನಾನು ಹೋಗ್ತೀನಿ. ಸರಿ ಆಯ್ತು ಕಣಪ್ಪ, ತುಂಬ ಥ್ಯಾಂಕ್ಸ್. ಇವ್ರನ್ನ ಇಲ್ಲಿವರೆಗೂ ಕರ್ಕೊಂಬಂದಿದ್ಕೆ ನಮ್ಮ ಹಸುಗಳನ್ನ ಅಲ್ಲೇ ಇಟ್ಕೊಂಡಿರು, ನಾನು ಸಾಯಂಕಾಲ ಹೊಡ್ಕೊಬತ್ತೀನಿ. ಸರಿ ಆಯ್ತಕ್ಕ, ನಾನು ಹೋಗ್ತೀನಿ. ರೀ ರೀ, ಅಯ್ಯೋ ಎಂತ ಕೆಲಸ ಆಗೋಯ್ತು. ತುಂಬಾ ನೋಯ್ತಿತ್ತ ಕಾಲು. ನಂದಿನಿ, ಎತ್ತಕ್ಕೂ ಆಗ್ತಾ ಇಲ್ಲ, ನನಗೆ ನಿಂತ್ಕೊಂಬಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ನೋವಾಗ್ತಿದೆ ಅಮ್ಮ ಅಪ್ಪ. ಹೌದಾ? ಆಸ್ಪತ್ರೆಗೆ ಹೋಗೋಣವಾ? ಅಯ್ಯೋ ಬೇಡ, ಈಗಲೇ ಯಾರ ಹತ್ರನಾದ್ರೂ ಎಣ್ಣೆ ಪಣ್ಣೆ ತಿಕ್ಕಿಸ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ. ಆಸ್ಪತ್ರೆ ಬೇಡ ನಂದಿನಿ. ಸರಿ, ಏನು ಆಗಲ್ಲ, ಆಸ್ಪತ್ರೆಗೆ ಹೋಗೋಣ. ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟು ಅವರು ಏನಾದ್ರು ನೋಡ್ತಾರೆ, ನೋವಿನ ಇಂಜೆಕ್ಷನ್ ಕೊಡ್ತಾರೆ ನೋವು ಕಡಿಮೆ ಆಗಂಗೆ. ದಯವಿಟ್ಟು ಹೋಗೋಣ ಬನ್ನಿ. ಕಾಲು ಉಳ್ಕಿರೋದ್ಕೆಲ್ಲ ಆಸ್ಪತ್ರೆಗೆ ಹೋಗ್ತಾಳಂತೆ ಬಿಡು. ಇಲ್ಲ ಯಾರನ್ನಾದ್ರೂ ಎಣ್ಣೆ ತಿಕ್ತಾರಲ್ಲ, ಅವ್ನು ಕರ್ಕೊಂಬಂದು ಒಂದಿಟ್ಟು ಎಣ್ಣೆ ನೀವಿ ಅವ್ರು ಎಲ್ಲನ ಸರಿ ಮಾಡ್ತಾರೆ. ಇಂಥದ್ಕೆಲ್ಲ ಆಸ್ಪತ್ರೆಗೆ ಹೋದ್ರೆ ಅಷ್ಟೇನೆ, ಅವರು ಪರ್ಮನೆಂಟ್ ಆಗಿ ಕುಂಟಾಗಂಗೆ ಮಾಡ್ಬಿಡ್ತಾರೆ. ಆಸ್ಪತ್ರೆಗೆ ಡಾಕ್ಟ್ರು ಹಂಗೆಲ್ಲನ ಹೋಗ್ಬೇಡ, ಸುಮ್ಮನಿರು. ಮತ್ತೆ ಸುಮ್ಮನಿರ್ತೀರಾ ನೀವು? ಅಲ್ಲ, ನೀವು ಯಾವ ಕಾಲದಾಗಿದ್ದೀರಾ? ಇನ್ನೂ ಹೋಗಿರೋನ್ ಕಾಲದಾಗಿದ್ದೀರಾ? ಎಣ್ಣೆ ಪಣ್ಣೆ ಎಲ್ಲನ ತಿಕ್ಕಿಸ್ಕೊಂಡು ಸರಿ ಆಗುತ್ತೆ ಅನ್ನಕ್ಕೆ ಅಲ್ಲ. ಸರಿ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಆದ್ರೆ ಆಸ್ಪತ್ರೆಗೆ ಹೋಗ್ಬೇಕು ತಾನೆ, ಅಷ್ಟೋ ನೋವು ಅಂತ ನಡ್ತಾ ಇದ್ದಾರೆ, ನೀವು ಹಂಗೆ ಹೇಳ್ತೀರಲ್ಲ. ಸುಮ್ಮನೆ ಇರ್ರಿ ಅತ್ತೆ, ಸುಮ್ಮನಿರಿ. ನಿಮ್ಗೆ ಯಾಕೆ? ನಾವೇನಾದ್ರೂ ಒಳ್ಳೇದು ಹೇಳಿದ್ರೆ ಅವಳಿಗೆ ಹಿಡಿಸಲ್ಲ, ಏನಾದ್ರೂ ಮಾಡ್ಕೊಂಬ್ಲಿ ಬಿಡು. ಹಂಗಲ್ಲ ಮಧು, ಆಸ್ಪತ್ರೆಗೆ ಹೋದ್ರೆ ಏನಾಗಿದೆ, ಮೂಳೆ ಗಿಳೆ ಒಳ್ಳೈತಾ ಅಥವಾ ಮುರಿದೈತಾ ಅಂತ ಚೆಕ್ ಮಾಡ್ತಾರೆ. ಅವರು ಎಕ್ಸ್ರೇ ನೋಡಿ. ನಿನಗೂ ಗೊತ್ತಾಗಲ್ವಾ? ನೀನು ಈ ಕಾಲದೊಳ್ ತಾನೆ, ಅತ್ತೆ ಮಾತಾಡ್ದಂಗೆ ಮಾತಾಡ್ತೀಯಲ್ಲ ಮಧು. ಸರಿ ಅಮ್ಮ, ನಾವು ಏನು ಹೇಳಲ್ಲ. ನಿನ್ ಗಂಡ ಉಂಟು, ನೀನುಂಟು, ಏನಾದ್ರೂ ಮಾಡ್ಕೊಳ್ರಿ. ಮಧು ಬಾ, ಸುಮ್ಮನೆ ನಾವು ಒಳಕ್ ಹೋಗೋಣ. ನನ್ಗೆ ಯಾಕೋ ಸ್ವಲ್ಪ ತಲೆ ಬಿಸಿ ಆದಂಗೆ ಆಗೈತೆ. ಒಂದಿಟ್ಟು ಟೀ ಮಾಡ್ಬಾ, ಟೀ ಕುಡಿಯೋಣ. ಹಂಗೇನೆ ಒಂದ್ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಬರಿ. ಸ್ವಲ್ಪ ಬಿಸಿ ನೀರ ಶಾಖ ಕೊಟ್ರೆ ಏನಾದ್ರೂ ನೋವು ಕಡಿಮೆ ಆಗ್ಬೋದು. ಬಿಸಿನೀರ? ಏಯಪ್ಪ, ಅಲ್ಲ ನೋವಾಗಿರೋ ಜಾಗಕ್ಕೆ ಇನ್ನೂ ನೋವು ಮಾಡ್ತೀಯ ಕಣೆ. ಬಿಸಿನೀರು ಶಾಖ ಕೊಟ್ರೆ ಜಾಸ್ತಿ ನೋವಾಗುತ್ತೆ. ಏನಾದ್ರೂ ಮಾಡ್ಕೊ, ನನ್ಗಂತೂ ಗೊತ್ತಿಲ್ಲಮ್ಮ. ನೀನೇ ಕಾಸ್ಕೊಂಬಂದು ಅದೇನು ಮಾಡ್ತೀಯ ಮಾಡ್ಕೊ. ಆಯ್ತು ಬಿಡಿ, ನೀವೇನು ಸಹಾಯ ಮಾಡಬೇಡಿ. ನಾನೇ ಹೋಗಿ ಒಂದು ಏನಾದರೂ ಮೂನು ಅಯೋಡೆಕ್ಸ್ ಯಾತಾದರೂ ಅಂಗಡಿಗೆ ಹೋಗಿ ತಗೊಂಬಂದು ಸ್ವಲ್ಪ ತಿಕ್ತೀನಿ, ನೋವು ವಾಸಿ ಆಗುತ್ತೇನೋ. ಆಮೇಲೆ ನಮ್ಮ ಅಣ್ಣ ಬರಲಿ, ಒಂದು ಆಟ ಕರ್ಕೊಂಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಆಯ್ತಮ್ಮ, ಏನಾದರೂ ತಗೊಂಬ. ನಮ್ಗೇನಂತೆ ಮಧು, ಬಾರೆ ಟೀ ಮಾಡು ನೀನು. ಅಯ್ಯೋ ರೀ, ಎಂಥ ಕೆಲಸ ಆಗೋಯ್ತು. ನಂದಿನಿ ಅಳಬೇಡ, ಸುಮ್ಮನಿರು, ನನಗೇನೂ ಆಗಿಲ್ಲ. ಅಯ್ಯೋ, ಇಷ್ಟೊಂದು ನೋವು ಅಂತ ಹೇಳ್ತಾ ಇದ್ರ, ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ರಲ್ಲ. ಇರಿ, ಒಂದು ಸ್ವಲ್ಪ ಅಯೋಡೆಕ್ಸ್ ತಗೊಂಬಂದು ತಿಕ್ತೀನಿ ಕಾಲಿಗೆ. ಸರಿ ಆಯಿತು, ಬೇಗ ಬಾ ಅಮ್ಮ ಅಪ್ಪ. ಹೌದಾ? ಆಯ್ತು, ಬೇಗ ಬರ್ತೀನಿ. ನೀವು ಮನೆ ಕಂಡಿರಿ, ರೂಮ್ ಒಳಗೆ ಕರ್ಕೊಂಡೋಗಿ ಬಿಡ್ಲಾ? ಅಲ್ಲಿ ಮನೆ ಕಂತೀರಾ? ಬೇಡ, ನನ್ನ ಕೈಲಿ ನಡೆಯೋಕ್ಕಾಗಲ್ಲ, ಇಲ್ಲೇ ಇರ್ತೀನಿ. ಹೋಗು, ನೀನು ತಗೊಂಬೋರ್ಗ ಅದ್ಯಾತ. ಸರಿ ಆಯ್ತು, ಅಂಬತ್ತೀನಿ ರೀ. ಅಯ್ಯೋ ದೇವ್ರೆ, ಇದೇನಾಯ್ತಪ್ಪ ನಮ್ಮ ಮನೆಯವ್ರಿಗೆ. ಬೇಗ ಕಾಲು ಸರಿಯಾಗ ಮಾಡಪ್ಪ, ನೋವು ಕಡಿಮೆ ಆಗಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.